ನಮಸ್ತೆ ವೀಕ್ಷಕರೇ. ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ, ಜನಸೇವಕ ಹಾಗೂ ಜನಮೆಚ್ಚಿದ ನಾಯಕರಾದಂತಹ IAS ಅಧಿಕಾರಿ ಮಹಾಂತೇಶ್ ಬೀಳಗಿಯವರು ನಮ್ಮನ್ನು ಅಗಲಿದ್ದಾರೆ. ಇವರು ಕರ್ನಾಟಕ ಕೇಡರ್ನ 2012ರ ಬ್ಯಾಚಿನ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಅವರು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. ಇದಕ್ಕೂ ಮೊದಲು ಬೆಸ್ಕಾಂನ ಮುಖ್ಯಸ್ಥರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದರು. ನವೆಂಬರ್ 25ರಂದು ಸಂಬಂಧಿಕರ ವಿವಾಹಕ್ಕಾಗಿ ಕಾರ್ನಲ್ಲಿ ತೆರಳುತ್ತಿದ್ದಾಗ ಕಲಬುರಗಿಯ ಜೇವರ್ಗಿ ಬಳಿ ಕಾರು ಅಪಘಾತಕ್ಕೀಡಾಗಿದೆ. ಇದರಲ್ಲಿ ಮಹಾಂತೇಶ್ ಬೀಳಗಿಯವರು ಜೊತೆಗೆ ಅವರ ಇಬ್ಬರು ಸಂಬಂಧಿಕರು ಕೂಡ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಬಡತನದ ದಿನಗಳನ್ನು ಕಂಡಿದ್ದಂತಹ ಮಹಾಂತೇಶ್ ಬೀಳಗಿಯವರು ಒಂದು ಸುಂದರ ಬದುಕನ್ನು ಕಟ್ಕೊಂಡಿದ್ರು. ಮಹಾಂತೇಶ್ ಬೀಳಗಿಯವರು ಅಂದರೆ ನೇರವಾಗಿ ಜನರ ಮಧ್ಯಕ್ಕೆ ಹೋಗಿ ಸಮಸ್ಯೆ ಕೇಳುವ, ಪಾರದರ್ಶಕ ಆಡಳಿತಕ್ಕೆ ಆದ್ಯತೆ ಕೊಡುವ, ಒತ್ತಡ ಬಂದರೂ ಮಣಿಯದ ಅಧಿಕಾರಿ. ಅವರ ವರ್ತನೆಗೆ ಸರಳತೆ, ಅವರ ಕಾರ್ಯಶೈಲಿಗೆ ಪ್ರಾಮಾಣಿಕತೆ, ಅವರ ನಿರ್ಧಾರಗಳಿಗೆ ಜನಪರ ಮನೋಭಾವ, ಇವೆಲ್ಲದರ ಕಾರಣಗಳಿಂದಾಗಿ ಜನಮನಗಳಲ್ಲಿ ಗುರುತು ಬರೆದಿದ್ದಾರೆ. ಅವರಿಂದು ನಮ್ಮನ್ನೆಲ್ಲ ಅಗಲಿದ್ದರೂ ಕೂಡ ಅವರ ಸೇವೆ, ನಿರ್ವಹಿಸಿದ ಪ್ರತಿಯೊಂದು ಹೊಣೆಗಾರಿಕೆ ನಮ್ಮ ರಾಜ್ಯಕ್ಕೆ ಸದಾ ಪ್ರೇರಣೆಯಾಗಿ ಉಳಿಯುತ್ತದೆ. ಮಹಾಂತೇಶ್ ಬೀಳಗಿ ಅವರ ಸ್ಮೃತಿ ನಮ್ಮಲ್ಲಿ ಸದಾ ಜೀವಂತವಾಗಿರುತ್ತದೆ.